ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಿನ ಆಟ ಆಡಿದ ಹನುಮಂತನಿಗೆ ಬಿಗ್ ಬಾಸ್ ಮಾಡಿದ್ದೇನು ಗೊತ್ತಾ ವೀಕ್ಷಕರೇ? ಬನ್ನಿ ನೋಡ್ಕೊಂಬೋಣ ಈ ಒಂದು ವಿಡಿಯೋವನ್ನು. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ಸಿ ಪಟ್ಟವನ್ನು ಮೊದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕ್ಯಾಪ್ಟನ್ ಆಗಿದ್ದೇ ಅದು ಹನುಮಂತ. ವಿಶೇಷವಾದ ಅಧಿಕಾರದೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಡಳಿತವನ್ನು ಮಾಡಿದ ಹನುಮಂತನಿಗೆ ಇದೀಗ ಬಿಗ್ ಬಾಸ್ ಒಂದು ಪಾಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಆಟವನ್ನು ಆಡುವಾಗ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ, ಒಂದು ಕಿತ್ತಾಟವನ್ನು ಮಾಡ್ಕೊತಾರೆ. ಆದರೆ ಹನುಮಂತ ಅವನ ಕದರ್ ಹಾಗೆ ಪವರ್, ಆತನ ಮಾತಿನ ಒಂದು ಶೈಲಿಯಲ್ಲಿ ಇವತ್ತು ಎಲ್ಲವನ್ನ ಗೆದ್ದು ತೋರಿಸಿದ್ದಾನೆ ವೀಕ್ಷಕರೇ. ಹನುಮಂತ ಪ್ರಾಮಾಣಿಕವಾಗಿ ಎಲ್ಲರನ್ನೂ ಕೂಡ ಯಾವುದೇ ವಿಚಾರಕ್ಕೂ ಟಾರ್ಗೆಟ್ ಮಾಡದೆ, ಯಾರನ್ನು ಕೂಡ ದ್ವೇಷ ಮಾಡದೆ ಎಲ್ಲರನ್ನು ಪ್ರೀತಿಯಿಂದ ಗೆಲ್ಲುವ ಏಕೈಕ ಸ್ಪರ್ಧಿ ಅಂದರೆ ಅದು ಹನುಮಂತ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲದರಲ್ಲೂ ವಿನ್ ಆಗಿರುವ ಹನುಮಂತನನ್ನ ಇವತ್ತು ಬಿಗ್ ಬಾಸ್ ಹಾಡಿ ಹೊಗಳಿದ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಯಾರೇ ನಾಮಿನೇಟ್ ಆದರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಕ್ಲಾರಿಟಿಯನ್ನು ಕೊಡುವಾಗ ಒಂದೇ ಮಾತರದಲ್ಲಿ ಒಂದು ಉತ್ತರವನ್ನು ಖಡಕ್ಕಾಗಿ ಮಾತನಾಡುವಂತಹ ಹನುಮಂತನಿಗೆ ಇವತ್ತು ಬಿಗ್ ಬಾಸ್ ಹೊಗಳಿಕೆಯನ್ನು ಕೊಟ್ಟಿದ್ದು ಎಲ್ಲರ ಮೆಚ್ಚುಗೆಯಲ್ಲಿ ಪಾತ್ರವಾಗಿದೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಆಟ ಹಾಗೆ ಆತನ ಹಾಡುಗಾರಿಕೆ ಎಲ್ಲವನ್ನು ಮೆಚ್ಚಿ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡಲು ಮುಂದಾಗಿದ್ದಾರೆ. ಹಾಗಾಗಿ ಹನುಮಂತನಿಗೆ ಅಚ್ಚರಿಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇರಬಹುದು. ಹಾಗಾಗಿ ಬಿಗ್ ಬಾಸ್ ಈ ಕೂಡಲೇ ವಿಶ್ ಮಾಡಿ ಆತನಿಗೆ ಶುಭ ಕೋರಿದ್ದು ನೋಡಿ ಅನೇಕರು ಉಳಿದ ಸ್ಪರ್ಧಿಗಳು ಶಾಕ್ ಆಗಿ ಒಳಗಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಟಾಪ್ 5ನಲ್ಲಿ ಬರ್ತಾರೆ, ವಿನ್ನರ್ ಆಗ್ತಾರಾ ಅನ್ನುವ ಅನುಮಾನ ಕೂಡ ಸ್ಪರ್ಧಿಗಳಿಗೆ ಕಾಡುತ್ತಿದ್ದು, ಹೊರಗಡೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಎಂದು ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ ವೀಕ್ಷಕರ. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಯಾರು ಆಗಬೇಕು ಎಂಬುದನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.